ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಹಾಗೂ ತಾಲೂಕು ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಜನಪ್ರಿಯ ನಾಟಿ ವೈದ್ಯರಾದಂತಹ ಡಾಕ್ಟರ್ ಕೆ ಟಿ ಲಕ್ಷ್ಮೀರವರಿಗೆ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಿಮಗೂ ಕೂಡ ಸ್ವಾಗತ. ಇದೇ ತಿಂಗಳು 26ನೇ ತಾರೀಕು ಲೋಕಸಮರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ರವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ರವರು ಕಣದಲ್ಲಿದ್ದಾರೆ. ಇವರ ಇಬ್ಬರಲ್ಲಿ ಸೆಣಸಾಟ ಅಂದರೆ ಯಾರಿಗೆ ಜಯ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಯಾರು MP ಆಗ್ಬೋದು? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಡಿ ಕೆ ಸುರೇಶ್ ಅವರು ಗೆಲ್ಲುವುದು. ಡಾಕ್ಟ್ರೇ, ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅಂತಕ್ಕಂಥ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ. ಯಾವ ಮಾನದಂಡದ ಮೇಲೆ ಡಿ ಕೆ ಸುರೇಶ್ ಅವರು ಗೆಲ್ತಾರೆ? ನಮ್ಮ ಸುರೇಶ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. MP ಅಲ್ಲ, ಒಬ್ಬ ಸಂಸದರಾಗಿ ಕೆಲಸ ಮಾಡೋದಲ್ಲ, ಒಂದು ಪಂಚಾಯಿತಿ ಮಟ್ಟದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏನು ಕೆಲಸ ಮಾಡ್ಬೋದಿತ್ತೋ ಅಂಥ ಕೆಲಸವನ್ನು ನಮ್ಮ MP ಸಾಹೇಬರು ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಏನು 28 ಜನ ಸಂಸದರಿದ್ರು ಅವರೆಲ್ಲರಿಗಿಂತನೂ ನಂಬರ್ 1 MP ಅನ್ನೋ ಒಂದು ಪಟ್ಟವನ್ನು ಅವ್ರು ಮುಡಿಗೇರಿಸ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ಒಂದು ಕೆಲಸ ಕೊಟ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ. ಈಗ ನೀವು ನೋಡ್ಬೋದು, ನಮ್ಮ ಚನ್ನಪಟ್ಟಣದಲ್ಲಿ ಕೆಂಗಲ್ಲ ಹತ್ರ ಇರುವಂಥ ಕೇಂದ್ರೀಯ ವಿದ್ಯಾಲಯ ಹಿಂದೆ ನಮ್ಮ ಕುಮಾರಸ್ವಾಮಿ ಅವರು MP ಆಗಿದ್ರು. ಆವತ್ತಿನ ದಿನ ನಮ್ಮ ಕುಮಾರಸ್ವಾಮಿ ಅವರು ಆ ಕೆಲಸ ಮಾಡಿರಲಿಲ್ಲ. ಇದೇ ನಮ್ಮ ಡಿ ಕೆ ಸುರೇಶ್ ಅವರು ಗೆದ್ದು ಹೋದ್ಮೇಲೆ ನಾನು ನಮ್ಮ ತಾಲೂಕಿಗೆ ಏನು ಕೆಲಸ ಮಾಡ್ಬೋದು, ಅದರಲ್ಲಿ ಒಳ್ಳೆ ಕೆಲಸ ಆಗಬೇಕು, ಅದರಲ್ಲೂ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೇಂದ್ರೀಯ ವಿದ್ಯಾಲಯವನ್ನು ನಮ್ಮ ತಾಲೂಕಿಗೆ ತಂದಿದ್ದಾರೆ. ಅದೂ ಅಲ್ಲದೆ ಪ್ರತಿಯೊಂದು ಹಳ್ಳಿಯಲ್ಲೂ ಕುಡಿಯುವ ನೀರು, ಶುದ್ಧ ನೀರಿನ ಘಟಕ ಪ್ರತಿಯೊಂದು ಹಳ್ಳಿಯಲ್ಲೂ ಅವರು MP ಆದಮೇಲೆ ಪ್ರತಿಯೊಂದು ಹಳ್ಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನೀವು ನೋಡ್ಬೋದು, ನಮ್ಮ ತಾಲೂಕಿನಲ್ಲಿ ವಿದ್ಯುತ್ ಚಿತಾಗಾರ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿದ್ಯುತ್ ಚಿತಾಗಾರವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಾನದಂಡವನ್ನು ಇಟ್ಕೊಂಡು ನಮ್ಮ ಸುರೇಶ್ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ, ಜೊತೆಗೆ ಗೆಲ್ತಾರೆ ನಾವು ಆತ್ಮವಿಶ್ವಾಸದಿಂದ ಹೇಳ್ತೀವಿ. ಅವ್ರು ಮಾಡಿರುವಂಥ ಕೆಲಸಗಳೇ ಅವ್ರಿಗೆ ಶ್ರೀರಕ್ಷೆ ಆಗಲಿವೆ. ಡಾಕ್ಟ್ರೇ, ನೀವು ಹೇಳುವುದು ಸರಿನೇ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು, ಹೃದಯ ರೋಗ ತಜ್ಞರು ಆದ ಡಾಕ್ಟರ್ ಮಂಜುನಾಥ್ ರವರು ಕಣದಲ್ಲಿರುವುದರಿಂದ DK ಸುರೇಶ್ ಅವರಿಗೆ ಗೆಲುವು ಅಷ್ಟು ಸುಲಭದ ಮಾತಲ್ಲ ಅಂತಾನೆ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ಯಾವುದೇ ರೀತಿ ಕಷ್ಟ ಏನಾಗಲ್ಲ. ಡಾಕ್ಟ್ರು ಮಂಜುನಾಥ್ ಅವ್ರ ಬಗ್ಗೆ ನಮಗೆ ತುಂಬ ಅಪಾರವಾದ ಗೌರವ ಇದೆ. ಅವರು ಕೂಡ ಜನಗಳ ಸೇವೆ ಮಾಡಿದ್ದಾರೆ. ಅದೇ ರೀತಿ ಏನು ನಮ್ಮ MP ಅವರು ಇವತ್ತು ಹೋಗಿ ಜಯದೇವದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ಅದೇ ರೀತಿ ಡಾಕ್ಟ್ರು ಕೂಡ ಅವ್ರು ಏನಿದ್ರು ವೈದ್ಯಕೀಯ ಲೋಕದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ರಾಜಕೀಯನೇ ಬೇರೆ, ವೈದ್ಯಕೀಯ ಲೋಕನೇ ಬೇರೆ. ಈಗಿರುವಂಥ ಪರಿಸ್ಥಿತಿಲಿ ಡಾಕ್ಟ್ರು ಆ ಫೀಲ್ಡಲ್ಲೇ ತುಂಬ ಚೆನ್ನಾಗಿದ್ರು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಜೊತೆಗೆ ದೇವೇಗೌಡರು ಅಳಿಯ ಅನ್ನೋ ಒಂದು ಪಟ್ಟ ಮಂಜುನಾಥ್ ಅವ್ರಿಗಿದೆ. ಡಾಕ್ಟರ್ ಮಂಜುನಾಥ್ ರವರು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆದ ತಕ್ಷಣ DK ಸಹೋದರಿಗೆ ಎಲ್ಲೋ ಒಂದು ರೀತಿ ಭಯ ಸೃಷ್ಟಿಯಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಬಿಜೆಪಿ JDS ಪಕ್ಷಗಳಿಂದ ಸಾಕಷ್ಟು ಮುಖಂಡರುಗಳನ್ನ ತನ್ನದೇ ಆದ ಪ್ರಭಾವ ಬೀರಿ ಕೊರ್ಕೋತಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ಸುಳ್ಳು. ಯಾವುದೇ ಒಂದು ಸಮುದ್ರದ ನೀರು, ಈ ಚುನಾವಣೆನೂ ಒಂದು ಯುದ್ಧ ಇದ್ದಂಗೆ, ಯುದ್ಧಕ್ಕೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಯಾರು ಬಂದ್ರೂ ನಮ್ಮ ಪಕ್ಷ ಎಲ್ರಿಗೂ ಕೂಡ ಹಸಿರು ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡುತ್ತೆ.
DKC ಸುರೇಶ್ ಅವರು ಈ ಭಾಗದಲ್ಲಿ ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ. ಅವರ ಗೆಲುವಿಗೆ ಕಾಂಗ್ರೆಸ್ನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತ ಕೂಡ ಹೇಳ್ತಾರೆ. ಕೆಲವರು ಸಾಕಷ್ಟು ಹೆಣ್ಮಕ್ಳಿಗೆ ಕೆಲವು ಗೃಹಲಕ್ಷ್ಮಿ ಯೋಜನೆಗಳು ತಲುಪಿಲ್ಲ ಅಂತಕ್ಕಂಥದ್ದು ಆರೋಪ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ಅದು ತುಂಬಾ ಸುಳ್ಳು. ಏನೋ 100 ಭಾಗದಲ್ಲಿ ಯಾರೋ ಒಬ್ರಿಗೆ ಇಬ್ರಿಗೆ ತಲುಪದೆ ಇರ್ಬೋದು, ಇನ್ನು ಉಳ್ದಂತ 98 ಹೆಣ್ಮಕ್ಳುಗಳಿಗೆ ತಲುಪಿದೆ. ಈಗ ನಾವು ಕೂಡ ನಮ್ಮ ಮಹಿಳಾ ಒಂದು ಟೀಮ್ನ ಕಟ್ಕೊಂಡು ನಾವು ತಾಲೂಕಿನಾದ್ಯಂತ ಯಾರ ಮನೆಗೆ ಗೃಹಲಕ್ಷ್ಮಿ ಬತ್ತಿಲ್ಲ, ಯಾಕೆ ಬತ್ತಿಲ್ಲ ಅನ್ನೋ ಒಂದು ಸರ್ವೆ ಕಾರ್ಯವನ್ನು ಮಾಡಿದ್ದೀವಿ. ಅದರಲ್ಲಿ ಯಾರೋ ಒಂದು 5-10 ಜನ ಸಿಕ್ಬೋದು. ಇನ್ನು ಉಳ್ದಂತ ಎಲ್ಲಾ ಹೆಣ್ಮಕ್ಳುಗಳಿಗೂ ಕೂಡ ಗೃಹಲಕ್ಷ್ಮಿ ತಲುಪಿದೆ. ಇದು ಸುಮ್ನೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಬಗ್ಗೆ. ಎಲ್ಲ ರಾಜ್ಯದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ತಲುಪ್ತಾ ಇದೆ. ಇದು 100ಕ್ಕೆ 100 ಸತ್ಯ. ಡಾಕ್ಟ್ರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರೇ ಮೇಲುಗೈ. ಅದರಿಂದ ಬಹುಪಾಲು ಮಹಿಳೆಯರು ಯಾವ ಪಕ್ಷದ ಹತ್ರ ವಾಲ್ತಾರೆ? ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಣ್ಮಕ್ಳುಗಳ ಒಲವಿದೆ. ಈಗ ನಾವು ಈಗಾಗಲೇ ಎಲ್ಲಾ ಹೆಣ್ಮಕ್ಳುಗಳನ್ನ ಮನ ಮುಟ್ಟಿದೀವಿ. ಆ ಹೆಣ್ಮಕ್ಳನ್ನ ಮಾತಾಡ್ಸಿದೀವಿ. ಆ ಹೆಣ್ಮಕ್ಳುಗಳು ಹೇಳಿದ್ದಾರೆ, ನಮ್ಗೆ ಇದುವರೆಗೂ ಯಾವುದೇ ಒಂದು ಸರ್ಕಾರ ಆಗಿರ್ಲಿ ನಮ್ಗೆ ಯಾವುದೇ ಒಂದು ದುಡ್ಡು ಕೊಟ್ಟಿರ್ಲಿಲ್ಲ. ಈಗ 2 ತಿಂಗಳಿಗೊಂದ್ಸರಿ 1 ತಿಂಗಳಿಗೊಂದು ಸಾರಿ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆ. ಕೆಲವು ಹೆಣ್ಮಕ್ಳುಗಳು ಅದನ್ನ ಚೀಟಿ ಕಟ್ಬೋದು, ಇಲ್ಲ ವಿದ್ಯಾಭ್ಯಾಸಕ್ಕೆ ಬಳಸ್ಬೋದು, ಒಂದು ಜನಪರ ಕೆಲ್ಸಕ್ಕೆ ಆ ದುಡ್ಡನ್ನ ಬಳಸ್ಕೋತಾ ಇದ್ದಾರೆ. ಈ ದುಡ್ಡು ಬರೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಯ್ತು. ಮತ್ತೊಮ್ಮೆ ಈ ಸರ್ಕಾರ ಬರ್ಲಿ ಅಂತ ಎಲ್ಲಾ ಹೆಣ್ಮಕ್ಳು ಕೂಡ ಆಸೆ ಆಗಿದೆ ಇದರಿಂದ. ಡಾಕ್ಟ್ರೇ, ವಿಧಾನ ಪರಿಷತ್ ಸದಸ್ಯ CP ಯೋಗೇಶ್ವರ್ ಅವರು ಹಲವಾರು ಕಡೆ ವೇದಿಕೆಗಳಲ್ಲಿ ನಮ್ಗೆ ಶತ್ರು ಪಕ್ಷ ಏನಿದ್ರು ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮವಾಗಿ ಮಾಡುವವರೆಗೂ ನಮಗೆ ನೆಮ್ಮದಿ ಇಲ್ಲ ಅಂತಕ್ಕಂಥದ್ನೇ ಒಂದು ಹರಿಹಾಯ್ತಾದ್ರೆ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸರ್, CP ಯೋಗೇಶ್ವರರು ಎಲ್ಲಿದ್ದಿದ್ದು? ಈಗ ಏನ್ ನಮ್ಮ ತಾಲೂಕಲ್ಲಿ ನೀರಾವರಿ ಯೋಜನೆ ಮಾಡಿದ್ದೆ ನಾನು, ಭಗೀರಥ ಅನ್ನೋ ಒಂದು ಬಿರುದು ಪಡ್ಕೊಂಡ್ರಲ್ಲ, ಯಾವ ಪಕ್ಷದಿಂದ ಅವ್ರಿಗೆ ಬಿರುದು ಬಂದಿದ್ದು? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗೆ ತಾನೇ ಅವರು ನಮ್ಮ ತಾಲೂಕಿನ ಕೆರೆಗಳಿಗೆಲ್ಲ ನೀರ ಹಾಯಿಸಿದ್ದು. ಇದು ಹಿಂದೆ ಹೇಳ್ತಾ ಇದ್ರು. ಈಗ ನಿಮ್ ಕಣ್ ಮುಂದೆನೂ ಎಷ್ಟೋ ದೃಶ್ಯಗಳಿದೆ. BJP ಮತ್ತೆ JDSನವರು ಎಷ್ಟು ಕಚ್ಚಾಟ ಮಾಡ್ಕೊಂಡ್ರು, ಎಷ್ಟು ಗುದ್ದಾಟ ಮಾಡ್ಕೊಂಡ್ರು. ಆದ್ರೂ ಈಗೆಲ್ಲ ಅವರು ಮತ್ತೆ ನೆನ್ನೆದ್ ಮರೆತು ಇವತ್ತಾಲೆ ಒಂದಾಗಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷನ ನಿರ್ನಾಮ ಮಾಡೋಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ನಮ್ಮನ್ನು ತುಳಿಯಕ್ಕೆ ಹೋಗಿ ಅವರೇ ಅವರ ಅವನತಿಯನ್ನ ಹೊಂದ್ತಿದ್ದಾರೆ. ಯೋಗೇಶ್ವರ್ ಅವರ ಸುಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಯಲ್ಲಿ ಪ್ರತ್ಯಕ್ಷರಾದ್ರು. ಈಗಾಗಲೇ ಮಾತುಕತೆ ನಡೆಸಿದ್ರು. ಹಲವಾರು ಬಾರಿ DK ಸುರೇಶ್ ಅವ್ರ ಜೊತೆ ಮಾತುಕತೆ ನಡೆಸವ್ರೆ. ನೀವು ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಹೈಕಮಾಂಡ್ ನಿಶಾ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡು ಅವ್ರನ್ನ ಈ ಚುನಾವಣೆಯಲ್ಲಿ ಯಾಕೆ ಬಳಸ್ಕೋಬಾರ್ದಾಗಿತ್ತು? ಸರ್, ನಿಶಾ ಯೋಗೇಶ್ವರ್ ಒಬ್ರು ಹೆಣ್ಮಗಳು. ಆ ಹೆಣ್ಮಗಳು ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಆಗು ಹೋಗು ಬಗ್ಗೆ ಒಂದು ಕ್ರಮ ಕೈಗೊಳ್ಬೇಕು ಅಂದ್ರೆ ನಮ್ಮ ಹೈಕಮಾಂಡು DK ಸುರೇಶ್ ಮತ್ತೆ DK ಸುರೇಶ್ ಅವ್ರಿಗೆ ಬಿಟ್ಟ ವಿಚಾರ. ಅದರಲ್ಲಿ ಅವರು ಯಾವ ನಿರ್ಧಾರವನ್ನು ತಗೋತಾರೋ ಆ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಸರ್. ನಿಶಾ ಯೋಗೇಶ್ವರ್ ಬಂದು ದುಡಿತಿದ್ದಾರೆ, ತುಂಬಾ ಸಂತೋಷ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗಾಗಲೇ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ DK ಸುರೇಶ್ ಅವ್ರ ಪರವಾಗಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ನಿಶಾ ಯೋಗೇಶ್ವರು ಈಗಾಗಲೇ ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ತಾಲೂಕಿನಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ತಂದೆಯ ವಿರುದ್ಧವಾಗಿ ಚುನಾವಣಾ ಪ್ರಚಾರ ಮಾಡ್ತಾವ್ರೆ? ಹೌದು, ಖಂಡಿತ ಸರ್. ನೀವು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡಿರ್ಬೋದು. ಆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ಆಗ್ತಾ ಇರ್ತಾರೆ. ಅಂದ್ರೆ ಆ ಹೆಣ್ಮಗ್ಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಇಷ್ಟ ಆಗಿದೆ. ಅದಕ್ಕೋಸ್ಕರ ಆ ಹೆಣ್ಮಗಳು ನಮ್ಮ ಕಾಂಗ್ರೆಸ್ ಸೇರಕ್ಕೆ ಇಷ್ಟಪಟ್ಟಿದ್ದಾರೆ. ಡಾಕ್ಟ್ರೆ, ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆನ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದ ಎಲ್ಲ ಲೋಕಸಭಾಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಒಂದು ರೀತಿಯಾದಂತಹ ಒಂದು ವಿಶೇಷವಾದಂತಹ ಸೂಕ್ಷ್ಮವಾದ ಒಂದು ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಈ ಕ್ಷೇತ್ರದಲ್ಲಿ ನೀವು ಹೇಳುವಂತೆ ಪ್ರತಿ ಕಟ್ಟಕಡೆಯ ವ್ಯಕ್ತಿಗೂ ಸ್ಪಂದನೆ ಮಾಡ್ತಕ್ಕಂತಹ ವ್ಯಕ್ತಿ ಇದ್ದರೆ, MP ಇದ್ದರೆ DK ಸುರೇಶ್ ಅವರು ಗೆಲ್ತಾರೆ ಅಂತಕ್ಕಂಥದ್ದು ತಮ್ಮ ಆತ್ಮವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಆದರೆ ಒಂದು ಕಡೆ ಹೇಳ್ತಾರೆ, ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಾಗಿದೆ ಅಂತ ಅವರ ಬಳಗ ಹೇಳ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಸರ್, ಅದು ರಿಸಲ್ಟ್ ಬಂದ್ಮೇಲೆ ನೋಡುವ.
ಈಗ ಇಲ್ಲಿ ನಿಂತಿರೋದು ಯಾರು? ಕನಕಪುರದ ಬಂಡೆ. ಆ ಬಂಡೆಗೆ ಗಾಳಿ ಮಳೆ ಬಿಸಿಲು ಯಾವುದಕ್ಕೂ ಜಗ್ಗಲ್ಲ. ಅದು ಬಂಡೆಯಾಗೆ ಉಳಿಯುತ್ತೆ ಹೊರ್ತು ಬಂಡೆಗೆ ಯಾವುದೇ ಒಂದು ಗಾಳಿ ಮಳೆ ಯಾವುದಕ್ಕೂ ಜಗ್ಗಲ್ಲ. ಬಂಡೆ ಅನ್ನೋ ಹೆಸರು ನಮ್ಮ DK ಶಿವಕುಮಾರ್ ಮತ್ತೆ DK ಸುರೇಶ್ ಅವ್ರಿಗಿದೆ. ಆ ಬಂಡೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ನಾನು ನಿಮ್ಗೆ ಈ ಸಂಗ್ರಾಮ ಟಿವಿಯ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ DKC ಇರೋರಿಗೆ ಎಷ್ಟು ಮತಗಳನ್ನ ಕೊಡ್ಬೋದು ನೀವು? ಸರ್, ನಾವು ನಮ್ಮ ಚನ್ನಪಟ್ಟಣದಲ್ಲಿ 1 ಲಕ್ಷಕ್ಕೂ ಏನು ನಮ್ಮ ಚನ್ನಪಟ್ಟಣದಲ್ಲಿ 1,16,000 ಮಹಿಳೆಯರ ಮತ ಇದ್ದಾರೆ. ಆ ಮಹಿಳೆಯರೇ ಮತ ಹಾಕ್ತೀನಿ ಅಂತ ಹೇಳಿದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚಿನ ಮತಗಳು ನಮ್ಮ DK ಸುರೇಶ್ ಅವ್ರಿಗೆ ಬರ್ತವೆ. ಕೆಲ ದಿನಗಳ ಹಿಂದೆ ನಗರಸಭಾ JDSನ ಅಧ್ಯಕ್ಷರಾದಂತಹ ಪ್ರಶಾಂತ್ ಅವರು ಹಾಗೂ ಅವರ ಜೊತೆ ಸುಮಾರು 9 ಜನ ಅಂದರೆ 10 ಮಂದಿ JDSನ ನಗರಸಭಾ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಈ ಸಂದರ್ಭದಲ್ಲಿ ಅವರಿಗೆ ಅಪಾರವಾದ ಆಮಿಷವನ್ನು ನೀಡಿ ಕಾಂಗ್ರೆಸ್ಗೆ ಬರ್ಮಾಡ್ಕೊಂಡ್ರು ಅಂತಕ್ಕಂಥದ್ದು ಗಂಭೀರವಾದಂಥ ಆರೋಪವನ್ನು ಕೇಳಿಬರ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರಿಗೆ ಯಾವುದೇ ಒಂದು ಆಮಿಷವನ್ನು ಒಡ್ಲಿಲ್ಲ ಸರ್. ಅಲ್ಲಿನ ಕಮಿಷನ್ ಅವರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಈಗಿನ ಅಧ್ಯಕ್ಷರಾದ ಪ್ರಶಾಂತ್ ಅವರು ನಿಮ್ಮ ಪತ್ರಿಕಾಗೋಷ್ಠಿಯನ್ನೇ ಕರೆದು ಎಳೆಯಾಗಿ ಅವರ ನಿಜ ರೂಪವನ್ನು ಬಯಲು ಮಾಡಿದ್ದಾರೆ. ಅಲ್ಲಿ ಏನು ನಡೀತಾ ಇದೆ, ಅವ್ರ ಕೆಲಸಗಳು ಏನು ಆಗ್ತಿಲ್ಲ ಅಂತ ಖುದ್ದು ನಮ್ಮ ಶಾಸಕರಾದ ಕುಮಾರಸ್ವಾಮಿ ಹತ್ರನೇ ಹೋಗಿ ಅವ್ರನ್ನ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವುದೇ ಒಂದು ಸ್ಪಂದನೆ ಮಾಡಲಿಲ್ಲ. ಮತ್ತೆ ಅವ್ರ ವಿರುದ್ಧವಾಗಿ ಅವರು ಲೆಟ್ರ ಕೊಟ್ಟರು ಅನ್ನೋದನ್ನ ನಿಮ್ ಮುಂದೆನೆ ಹೇಳಿದ್ದಾರೆ. ಈಗ ನೀವೇ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಸರ್. ನಗರಸಭಾ ಇನ್ನು ಕೆಲ JDS ಸದಸ್ಯರುಗಳು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ಮುನ್ಸೂಚನೆ ಇದೆ ಅಂತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂತೆ. ಸಮುದ್ರಕ್ಕೆ ಎಷ್ಟೇ ನೀರು ಬಂದ್ರೂ ತಡ್ಕೊಳ್ಳುವಂತ ಶಕ್ತಿ ಇದೆ. ನಮ್ಮ ಪಕ್ಷಕ್ಕೆ ಯಾರೇ ಬರಲಿ ನಾವು ಅವರೆಲ್ಲರೂ ಸ್ವಾಗತ ಮಾಡ್ತೀವಿ. ಇದೊಂದು ತೆರೆದ ಮನೆ ಇದ್ದಂತೆ. ಯಾವಾಗಲೂ ಕಾಂಗ್ರೆಸ್ ಬಾಗಿಲು ಬರುವಂಥವ್ರಿಗೆ ಬಾಗಿಲು ತೆರೆದಿರುತ್ತೆ. ಯಾರು ಬೇಕಾದರೂ ಬರ್ಬೋದು ಸರ್. ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಆಗಮಿಸಿ ರಾಜಕೀಯದ ಬಗ್ಗೆ ಹಲವಾರು ವಿಚಾರಗಳನ್ನು ಬಿಚ್ಚಿಟ್ಟ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿಯಾದಂತಹ ಡಾಕ್ಟರ್ KT ಲಕ್ಷ್ಮೀರವರಿಗೆ ಸಂಗ್ರಾಮ ಟಿವಿಯ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ಇದೇ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.